ಕಲಬುರಗಿ ತಾಲೂಕು, ಡಿಸ್ಟಿಕ್ ಗುಲ್ಬರ್ಗದಾಗ. ನಾನು ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನಲ್ಲಿ ಕ್ಲರ್ಕಾಗಿ ಕೆಲಸ ಮಾಡ್ತಿದ್ದಿದ್ದಾಗ ನಾನು ನೌಕರಿಗೆ ಹೋಗಬೇಕು, ಹೆಂಡ್ತಿಲಿ ಮನೆಯಲ್ಲಿ ವೇಷವಾಟಿಕೆ ಮಾಡ್ತಿದ್ದು. ಬಂದು ದಿನ ಕೇಳಿದೆ, ಏನು ಹಿಂಗೆ ಹೋಗ್ತಾಯಿದ್ದೆ, ಯಾರೋ ಮನೇಲಿ ಬಂದು ಹೋದ್ರಲ್ಲ, ಏನು ಅವ್ರು ಯಾರು ನಮ್ಮ ಕಾಕನ ಮಗ ಹಂಗೆ ಹಿಂಗೆ ಹೇಳಿದ್ರು. ರೆಡ್ ಹ್ಯಾಂಡೆ ಒಂದು ದಿವಸ ರಾತ್ರಿ ಸಿಕ್ಕಿರೋದ, ಸಿಕ್ಕಾಕೊಂಡಾಗ ಇಬ್ಬರು ತೆಕ್ಕೆ ಕುಸ್ತಿ ಮಾಡಿದೆ, ಓಡಿ ಹೋದ್ರದಾದ. ಓಡಿ ಹೋದ್ರೆ ಮತ್ತೆ ಇನ್ನೊಂದು ಸಲ ಏನು ಮಾಡಿದೆ, ಇಬ್ಬರನ್ನ ಹೊಡಿಬೇಕಂತ ಮಚ್ಚೆ ಮಾಡಿದ್ದೆದಾದ. ಮಚ್ಚೆ ಮಾಡಿಸಿ ನಮ್ಮ ಫ್ರೆಂಡ್ಸ್ ಮನೆಯಲ್ಲಿ ಮಲ್ಕೊಂಡು ರಾತ್ರಿ ಹೊತ್ತು ಬಂದಿರಿ 2:30 ಸುಮಾರು. ಆ ಗೇಟ್ ತಳ್ಳಿದರೆ ಹೋಗಿ ಒಳಗೆ ಹೋಗಿದ್ರೆ ಇಬ್ಬರು ಸಿಕ್ತಿದ್ರದ, ಅದು ಇಬ್ಬರನ್ನೂ ಮಾಡ್ತಿದ್ದೆ. ಅವ್ನು ತಪ್ಪಿಸ್ಕೊಂಡೆ, ಇಬ್ಬರು ತೆಕ್ಕಿ ಕುಸ್ತಿ ಮಾಡಿ ಓಡಿ ಹೋದೆ. ನಾನು ಆಕೆ ಸಿಟ್ಟನ್ನು ಆವೇಶದಲ್ಲಿ ಅವಳನ್ನು ಹೊಡೆದಿದ್ದ. ಕೇಸ್ ಆಯಿತು, ಬಂದೆ. ಮತ್ತು ಜಾಮೀನು ಆಯ್ತದ 1 ವರ್ಷದ ನಂತರ. ಮತ್ತು ಜೈಲಿನಲ್ಲಿ ಇದ್ದಿರ್ತದ 4 ಜನ ಅಣ್ಣ ತಮ್ಮರು. ಅವರು ನನ್ನ ನಡತೆ ನೋಡಿಕೊಂಡು, ಸ್ವಾಭಾವಿಕ ನೋಡಿಕೊಂಡು, ಗುಣ ನೋಡಿಕೊಂಡು, ನಮ್ಮ ಮಗಳು ಆಗು, ನಿನಗೆ ನೌಕರಿ ಜಾಬ್ ಆಗ್ತದೆ, ಮತ್ತು ನಿನ್ನ ಜಾಬ್ ಮೇಲೆ ಹೋಗ್ತೀಯ, ಮತ್ತು ಕಾಂಪ್ರಮೈಸ್ ಮಾಡಿಸ್ತೀವಿ, ಸತ್ತವ್ರನ್ನ ಬೀಗರಾಗಬೇಕು ಅಂತ ಹೇಳಿದ್ರದ. ಆಯ್ತು ರೀ ಅಂತೇಳಿ ಅಂದೆ. ನಿಮ್ಮ ಮಗಳಿಗೆ ಕುರುಡಿರಲಿ ಕುಂಟಿರಲಿ, ಮರ್ಯಾದೆಗೋಸ್ಕರ ನಾನು ಮರ್ಡರ್ ಮಾಡಿದೆ. ನೌಕರಿ ಕಳ್ಕೊಂಡೆ, 10 ಎಕರೆ ಜಮೀನು ಕಳ್ಕೊಂಡು ನಾನು ಕೇಸಿನ ಸಲುವಾಗಿ ಈ ಥರ ಆಯಿತು. ನಿಮ್ಮ ಮಗಳು ಕುರುಡಿರಲಿ ಕುಂಟಿರಲಿ, ಮರ್ಯಾದೆಯಿಂದ ಇದ್ದರೆ ಸಾಕು, ಆಯಿತು ಮಾಡ್ಕೋತೀನಿ ಅಂತ ಹೇಳಿದ್ದೆ. ಆಯ್ತು ಅಂದರು. ಅವ್ರದ್ದು ಕೇಸ್ ಬಿಟ್ಟು ಹೋಯ್ತು. ನನ್ನ ಬೇಲ್ ಇದ್ದದ 1 ವರ್ಷದೊಳಗೆ. ಬೇಲ್ ಹೋಗೋಣ, ಮತ್ತೆ ಏನು ಮಾತು ಕೊಟ್ಟಿದ್ದು ಜೈಲೊಳಗೆ ಆ ರೀತಿ ನಡೀತಾ ಇಲ್ಲ ನಡಿತೀವಿ ಅಂತಂದು ಮನೆಯಲ್ಲಿ ಎಲ್ಲರೂ ನಿರ್ಧಾರ ಮಾಡಿದ್ರು. ಆಯ್ತು ರೀ ಮಾಡ್ತೀವಿ ಅಂದ್ರೆ ಅದು ಖರ್ಚು ಎಲ್ಲ ಮದುವೆ ಖರ್ಚು ನನಗೆ ಕೊಟ್ಟಿರ್ತದ, ನಮ್ಮ ಮೇಲೆ ಹಾಕಿದ್ರು. ಆಯ್ತು ಅಂತೇಳಿ ಮದುವೆ ಮಾಡ್ಕೊಂಡೇ ರೀ. ಮುಂದೆ ಮಗಳಿಗೆ ಬಿಟ್ಟು ಹೋದ್ರದದ. ಇಲ್ಲೇ ಬಿಟ್ಟು ಹೋದ್ರು. ಒಂದು 2 ದಿನದಲ್ಲಿ ಮತ್ತೊಬ್ಬಕ್ಕೆ ಜೊತೆ ಕರ್ಕೊಂಡು ಬಾ ಅಂತ ಹೇಳಿದ್ರದ. ಕರ್ಕೊಂಡು ಹೋದ್ರದದ. ಹೋಗಲಿ, ಇಲ್ಲ ಯಾರು ನಿಮ್ಮ ಜೊತೆ ಕಿರಿಕಿರಿ ಮಾಡೋಕತ್ತದ, ನೈಟ್ ಮಾಡೋದಕ್ಕೆ ತೊಂದರೆಗೆ ಮಾಡೋದಕ್ಕೆ ಇರಲಿ ಬಿಡು ಅಂತೇಳಿ ನಾವು ಕಾಕೋದವ್ರಿಗೆ ಹೇಳಿಸ್ತೀವಿ, ಎಲ್ಲ ಒಳ್ಳೇದು ಮಾಡಿ ಕಳಿಸ್ತೀವಿ. ಆಯ್ತು ಕರ್ಕೊಂಡು ಹೋದ್ರು. ಮುಂದೆ 1 ವಾರದ ನಂತರ ನಾವು ಹೋದೇದ ಕರೀಲಿಕ್ಕಿರಿ, ಯಾಕೋ ಬರಲಿಲ್ಲ ಅಂತೇಳಿ. ಹೊಸ ಮ್ಯಾರೇಜ್ ಅದ, ಅದಕ್ಕೆ ನಾನು ಕರೀಲಿಕ್ಕೆ ಹೋದೆ ರೀ. ಹೋದ ದಿವಸನೇ ಇಬ್ಬರು ಗಂಡ ಹೆಂಡತಿ ಮಲಗಿವ್ರಿ. ರಾತ್ರಿ ಊಟ ಮಾಡಿ ತಾಯಿನೇ ಬಂದು ಸ್ವತಃ ಒಬ್ಬನ ಹತ್ರ ಸೋದರ ಮಾವ ಬಂದನ್ನು ನಡಿ ಅಂತ ಕರ್ಕೊಂಡು ಹೋದದ. ಸೊ ನನ್ನ ಎದುರುಗಡೆನೆ ಸೋದರ ಮಾವ ಬಂದನ್ನು ನಡಿ ಅಂತೇಳಿ ಕರ್ಕೊಂಡು ಮತ್ತೆ ಬಂದುಬಿಡ್ದದ. ಬಂದಮೇಲೆ ಮಲ್ಕೊಂಡು ನನ್ನ ಎದುರುಗಡೆನೇ ಇನ್ನೊಬ್ಬರ ಹತ್ರ ರಾತ್ರಿ ಹೋಗಿ ಮಲ್ಕೊಳ್ತಾಳ. ಇದು ಸರ್ ನ್ಯಾಯನ ಅಂತ ಒಬ್ಬರ ಹತ್ರ ಹೋದ್ರೆ ಏನಾಗ್ತದೆ ಅಂತ ಹಿಂಗೆ ಅಂದುಳ್ದದ. ಹೆಂಗೆ ಸಿಟ್ಟು ಬರೋಂಗಿಲ್ಲದ. ಆದರೂ ಮುಂಜಾನೆ ಏನು ಮಾವ ನೀವು ಜೈಲೊಳಗಿದ್ದಿರಿ, ನನಗೆ ಒಳ್ಳೆ ಇದು ಮಾಡಿದ್ರಿ, ಗೌರವ ಕೊಟ್ಟರೆ, ನಿಮ್ಮಗಳು ಏನು ಹೇಳಿದ್ರಿ ಜೈಲೊಳಗಿದ್ದು, ಈಗ ಹೊರಗೆ ಬಂದು ಏನು ವ್ಯವಹಾರ ಮಾಡ್ತಿದ್ದೀರಿ, ನಿಮಗೊಂದು ಗಂಡ ಬೇಕಾಗಿತ್ತಲ್ಲ, ತಾಳಿ ಬೇಕಾಗಿತ್ತು ನಿಮ್ಮ ಮಗಳಿಗೆ, ಆಯಿತು ಕಟ್ಟಿದ್ದೀನಿ, ಈಗ ಇನ್ಮೇಲೆ ನಮ್ಮೂರಿಗೆ ನೀವು ಬರಬೇಡ್ರಿ, ನಮ್ಮೂರಿಗೆ ನಾ ಇರ್ತೀನಿ, ನಿಮ್ಮೂರಲ್ಲಿ ನೀವು ಇರ್ರಿ, ನಿಮ್ಮ ಮಗಳು ಕಳ್ಸೋದು ಬೇಡ, ತಾಳಿ ಕಟ್ಟಿದ್ದಾಯಿತು, ನಿಮ್ಮ ಜೀವನ ಮಾಡ್ಕೊರಿ, ಈಗ ನಡೆದದಲ್ಲ ಮಾಡ್ಕೊರಿ ಅಂದು. ಆಯಿತು ಹೋಗು ಅಂತೇಳಿ ಅಂದರು. ಲಗ್ನ ಫೋಟೋ ಗಿಟ್ಟಿದ್ದು ಎಲ್ಲ ಕಸ್ಕೊಂಡ್ರು. ಈಗ ಅವಳ ಫೋಟೋ ಸಹಿತ ಮನೇಲಿ ಇಲ್ದದ, ಕಸ್ಕೊಂಡ್ರು. ಆಯ್ತು ಅಂತೇಳಿ ಬೆಳಗಿನ ಜಾವ ಬಸ್ಸಿಗೆ ಬಂದುಬಿಟ್ಟಿದ್ದದ. ಮತ್ತು ಅವ್ರು ಬಂದಿರೋದದ. ಮತ್ತು ಇನ್ನೊಂದು ಮಾಡ್ಕೊಂಡಿದ್ದಾರೆ ಹಂಗಂತ ಸುಮ್ಮನೆ ಪಬ್ಲಿಕ್ ಮಾಡೋಣ ಬಂದುಬಿಟ್ಟು ನಮ್ಮ ಮಗಳಿಗೆ ಹೊಲ ಮನೆ ಹೊಲ ಮನೆ ಕೊಡೋಂಗಿಲ್ಲ, ಬಿಟ್ಟಿಲ್ಲ, ಬೇಕಾದ್ರೆ ಬಿಟ್ಟು ಹೋಗ್ರಿ ಅಂತಂದಿದೆ. ಆಳೋರಿಗೆ 60 ಮಂದಿ ಅಂತ, ಆಸ್ತಿ ಗಿಸ್ತಿನ ಕೊಡೋಕ್ಕೆ ಹೋಗಲ್ಲ ಅಂತ ಹೇಳಿದ್ರು. ಆಯ್ತು ಅಂತೇಳಿ ಬಿಟ್ಟು ಹೋದ್ರದದ. ಮುಂದೆ ಅವಳಿಗೆ ಒಂದು ವರ್ಷ ಆಯ್ತದ. ಮತ್ತು ಅವಳು ಡೆಲಿವರಿಗೆ ಹೋದ್ರದದ. ನನ್ನ ಮೊದಲಿನ ಕೇಸಿಗೆ ಶಿಕ್ಷೆ ಆಯಿತು, ಒಳಗೆ ಬಂದಿದ್ದದ. ಒಳಗೆ ಬಂದಮೇಲೆ ಮತ್ತೆ 2 ವರ್ಷ ಆಯಿತು, ಪೆರೋಲ್ ಮೇಲೆ ಬಂದಾಗ ಈಕೆ ಡೆಲಿವರಿ ಆಗಿತ್ತದ. ಅಲ್ಲಿ ಹೆಣ್ಮಗು ಅದ. ನಾವು ಇಲ್ಲಿ ನಮ್ಮ ಮನೆಗೆ ಇದ್ದುಕೊಂಡಿದ್ದದ. ಜೈಲಿಗೆ ಬಂದಿದ್ದರೆ ನೀ ಇಲ್ಲೇ ಜೈಲಲ್ಲೇ ಇರಬೇಕು, ನನ್ನ ಮನೆಯಲ್ಲೇ ಇರಬೇಕು, ನೀವು ಊರಿಗೆ ಹೋಗಬಾರ್ದು, ನೀನು ಹೋಗಬೇಕಾಗಿದ್ದರೆ ನಾವು ಇಬ್ಬರು ಜೊತೆಯಲ್ಲೇ ಹೋಗೋಣ ಅಂತ ಹೇಳ್ದಿದ್ದದ. ಆಯ್ತು ಅಂದ್ರದದ. ಹೋದಕ್ಕೆ ತಕ್ಷಣ ಜೊತೆಯಲ್ಲೇ ಹೋಗೋಣ, ಇಬ್ಬರು ಕಲಿತೆ ಫಸ್ಟ್ ಟೈಮೇ ಬಂದಿದ್ದಾರೆ ಪೆರೋಲ್ ಮೇಲೆ. ಫಸ್ಟ್ ಟೈಮೇ ಕರ್ಕೊಂಡು ಹೋದರು. ಹೋಗಮ್ಮ ನಡಿ ಅಂತೇಳಿ ಜೀಪ್ ಮಾಡಿದ್ರು. ಅಲ್ಲಿ ನೀವು ನಾಳೆ ಹೊತ್ತು ಹೊಂಟ್ರೆ ಮಂಗಳವಾರ ಇದೆ, ನಾವು ತಾಯಿ ಮಗಳು ಕಳ್ಸಂಗಿಲ್ಲ, ಹೋಗಬೇಡ್ರಿ ಅಂತಂದು ಜೀಪ್ ವಾಪಸ್ ಜೀಪ್ ಮಾಡಿದ್ದೇವೆ. ಜೀಪ್ ವಾಪಸ್ ಕಳಿಸ್ದೆ. ಮತ್ತು ಮಲ್ಕೊಂಡಿರೋ ರಾತ್ರಿ ಹಾಗೆ ಮಾಡಿದ್ರದದ. ರಾತ್ರಿ ಬೇರೆ ಯಾರೋ ಬಂದಿದ್ದಾರೆ ನಡಿ ಅಂತೇಳಿ ಕರ್ಕೊಂಡು ನೋಡಿದ್ರು. ಅವಾಗ ಚಾಕು ತೊಗೊಂಡು ಹೋಗಿದ್ದದ. ಈ ಸಲ ಪುನಃ ಹಾಗೆ ಮಾಡಿದ್ರೆ ಹೊಡಿಬೇಕಂತೇಳಿ ಹೋಗಿದ್ದದ. ಪುನಃ ಹಾಗೆ ಮಾಡಿದ್ರು. ಮಗು ಬಗಲಲ್ಲಿತ್ತು. ಮಗು ಅಕ್ಕಿ ಹೊಡ್ಯಕ್ಕೆ ಹೋದೆ, ಮಗು ಹಿಂಗೆ ಅಡ್ಡು ಮಾಡಿದ್ರು. ಸ್ವಲ್ಪ ಚರ್ಚುತ್ತದ. ಸ್ವಲ್ಪ ಚರ್ಚನೇ ಅದು ಬಿಟ್ಟು ಇಕ್ಕಿಗೆ ಹೊಡೆದ್ಬಿಟ್ಟಿದೆ. ಅವ್ಳು ಸತ್ತು ಹೋದ್ರು. ನಾನು ಹೊಡ್ಕೊಂಡೆ ರೀ. ಹೀಗೆ ರೀ 3 ವರ್ಷ. ನಾನು ಯಾಕೆ ಬದುಕಬೇಕು, ನಾನೇ ರೀ ಯಾಕಿರ್ಬೇಕಂತ ಮಾಡಿದೆ. ಮಂದೆ ಅವ್ರ ಜೇವರಿಗೆ ತಾಲೂಕು ಅದ. ಏನು ಓದಿದ್ದೀರಿ ನೀವು? SSLC ಪಾಸ್ ಅದ 74 ಅಲ್ಲಿ. ಇಲ್ಲೇನು ಎಜುಕೇಶನ್ ಕಂಪ್ಲೀಟ್ ನಮ್ಮ ಅವ್ರ ಜೊತೆ ಹೋಗ್ಬೇಕು. ಅವ್ರು ಹೋದ್ರೆ ಇಲ್ಲೇ ಅದರದ. ಯಾಕೆ ಅವ್ರು ನಾವು ಅವರೇ ಕರ್ಕೊಂಡು ಹೋಗ್ಬೇಕು. ಅಷ್ಟೇ ಅದು SSLC ಪಾಸ್ ಅದ. ಅದೇ ನೌಕರಿ ಬಂತು 74ರಲ್ಲಿ. ಇಲ್ಲಿ ಕೆಲಸ ಮಾಡಿಂದ ಅದು ಇಲ್ಲಿನ ವಾಚ್ಮನ್ ಮಾಡಿದ್ರದ. 1.5-2 ಲಕ್ಷ ಖರ್ಚು ಹಾಕಿದಾರದ ಕೊಟ್ಟಿದ್ದಾರೆ. ನನಗೆ ಬಿಡುಗಡೆ ಆಗಬೇಕಾದ್ರೆ ಅಲೋಕ್ ಕುಮಾರ್ ಸಾಹೇಬರು, DIG ಸಾಹೇಬರೇ ನನಗೆ ಕಾರಣ. ಅವ್ರು ಬಂದ ತಕ್ಷಣ 1 ವರ್ಷದಲ್ಲೇ ನನ್ನ ಬಿಡುಗಡೆ ಮಾಡಿ ಇವತ್ತು ಹೊರಗೆ ಹಾಕಿದ್ದಾರೆ. ಅವ್ರ ಆಶೀರ್ವಾದ, ಅವ್ರ ಬಗ್ಗೆ ಎಷ್ಟು ಹೇಳ್ಕೊಂಡ್ರು ಕಡಿಮೆ ಇದ್ದದ.
ಇವು ಕೂದಲು ನಾನು ಇಲ್ಲಿ ಒಳಗೆ ಬಂದು ದೇವ್ರಿಗೆ ಬಿಟ್ಟಿನಿ ದಾದ. ದೇವರಿಗೆ ಈಗ ನೆಕ್ಸ್ಟ್ ಇವಾಗ ಹೋಗ್ಬಿಟ್ಟು ಈಗ ತೆಗಿಯಂಗಿಲ್ಲ ಅದು ಹಿಂಗೆ ಕೊನೆವರೆಗೆ ಇಡ್ತೀನಿ ದಾದ. ನೀವು ಇರೋವರೆಗೂ ಹಿಂಗೆ ಬಿಡ್ತೀರಿ ದಾದ ಇಲ್ಲಿ ಇರೋವರೆಗೂ ಹಂಗೆ ಬಿಡ್ತೀರಿ ನೀವು ಇರೋವರೆಗೂ ಹಂಗೆ ಬಿಡ್ತೀನಿ ದಾದ. ಈಗ ಮಂಡ್ಯ ಹೊಲಕ್ಕೆ ಊರಿಗೆ ಹೋಗ್ತೀನಿ ದಾದ, ಜೇವರಿ ತಾಲೂಕು. ಒಟ್ಟು ಎಷ್ಟು ವರ್ಷ ಜೈಲಲ್ಲಿ ಇದ್ರಿ? 37 ವರ್ಷ ಜೈಲ ಇದ್ದ. ಅಂದ್ರೆ ಮೊದಲು ಇವಾಗ ಎರಡು ಎಲ್ಲ ಸೇರಿ 37 ವರ್ಷ. ಈಗ ನಿಮ್ಗೆ ಎಷ್ಟು ವಯಸ್ಸು? 74 ಇದ್ದದ. ಓಕೆ